Hello everyone, welcome to Civil Career YouTube channel. Today I will show how to analyze a beam, okay, with a using of Excel sheet. Beam design Excel sheet ಅಲ್ಲಿ ಯಾವ ತರ ಡಿಸೈನ್ ಮಾಡೋದು ಮತ್ತು ಅನಾಲಿಸಿಸ್ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಒಳಗೆ ನಾನು ಹೇಳ್ಕೊಡ್ತಾ ಇದ್ದೇನೆ. ಎಲ್ಲ ಸಿವಿಲ್ ಇಂಜಿನಿಯರ್ಸ್ಗೂ ಕೂಡ ಇದು ಯೂಸ್ಫುಲ್ ಆಗಿದೆ. ಇವನ್ ವರ್ಕ್ ಮಾಡ್ತಿರೋರ್ಗೂ ಮತ್ತು ಸ್ಟೂಡೆಂಟ್ ಆಗಿ ಎಕ್ಸಾಮ್ಸ್ನ ಅಟೆಂಡ್ ಮಾಡ್ತಿರೋ ಸಿವಿಲ್ ಇಂಜಿನಿಯರ್ಸ್ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಇಲ್ಲೇನಿದೆ ನೋಡಿ, ಬೀಮ್ ಡೇಟಾ ಅಂತ. ಇಲ್ಲಿ ನೀವು ಏನು ಮಾಡಬೇಕು, ಡೇಟಾನ ಪುಟ್ ಮಾಡಬೇಕಾಗುತ್ತೆ. ಏನಿರುತ್ತೆ, ಬೀಮ್ದು ವಿಡ್ತ್, ಡೆಪ್ತ್ ಎಷ್ಟಿದೆ, ದೆನ್ ಕ್ಲಿಯರ್ ಕವರ್ ಎಷ್ಟಿದೆ, ದೆನ್ ಮಟೀರಿಯಲ್ ಗ್ರೇಡ್, ಕಾಂಕ್ರೀಟ್ ಯಾವ್ದು ಯೂಸ್ ಮಾಡ್ತೀರಾ, ಅದಾದಮೇಲೆ ಸ್ಟೀಲ್ ಯಾವ್ದು ಯೂಸ್ ಮಾಡ್ತೀರಾ, ದೆನ್ ಎಷ್ಟು ಮೂಮೆಂಟ್ನ ಎಕ್ಸ್ಪೆಕ್ಟ್ ಮಾಡತ್ತೀರಾ, ಅದನ್ನು ನೀವು ಇಲ್ಲಿ ಪುಟ್ ಮಾಡಿದರೆ ಅದು ಎಫೆಕ್ಟಿವ್ ಡೆಪ್ತ್ ಮತ್ತು ದೆನ್ ಬೆಂಡಿಂಗ್ ಮೂಮೆಂಟ್ ಆಗಿರ್ಬೋದು, ಏರಿಯಾ ಆಫ್ ಸ್ಟೀಲ್ ಪರ್ಸೆಂಟೇಜ್ ಆಗಿರ್ಬೋದು, ಮತ್ತು ಟೆನ್ಷನ್ ರಿನ್ಫೋರ್ಸ್ಮೆಂಟ್ ಲೇಯರ್ 1, 2, 3 ಅಲ್ಲಿ ಏನೇನು ಬರುತ್ತೆ ಅದು ಎಲ್ಲನೂ ಕೊಡುತ್ತೆ. ವಿತ್ ಡೀಟೇಲ್ಡ್ ಆಗಿ ಇದೇನು ಮಾಡುತ್ತೆ, ನಿಮಗೆ ಡಿಸೈನ್ನ ಕೊಡುತ್ತೆ. ಇಲ್ಲಿ ನೋಡ್ಬೋದು ನೀವು, ಓಕೆನಾ. ಸ್ಟೀಲ್ ಕ್ಯಾಲ್ಕುಲೇಷನ್ ಅಂತ ಇದೆ ಅಲ್ವಾ, ಸ್ಟೀಲ್ ಕ್ಯಾಲ್ಕುಲೇಷನ್ ಕೂಡ ಡೀಟೇಲ್ ಆಗಿ ಕೊಡುತ್ತೆ. ಶಿಯರ್ ಕ್ಯಾಲ್ಕುಲೇಷನ್ ಕೂಡ ಈ ಎಕ್ಸೆಲ್ ಶೀಟ್ ಏನು ಮಾಡುತ್ತೆ, ಕೊಡುತ್ತೆ. ನೋಡಿ, ಒಂದ್ಸಲ ನಾನೀಗ ಡೇಟಾನ ಚೇಂಜ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. 200 mm ವಿಡ್ತ್ ಇದೆ. ಇದನ್ನ ನಾನು ಏನು ಮಾಡ್ತಿದ್ದೀನಿ, 300 mm ವಿಡ್ತ್, ಓಕೆ, 300 mm. ದೆನ್ ಅದಾದ್ಮೇಲೆ ಡೆಪ್ತ್ ಬಂದ್ಬಿಟ್ಟು 500 mm ಆರ್ 450 ಕೊಡೋಣ, ಬೇಡ 500 mm ಕೊಡೋಣ. ಅದಾದ್ಮೇಲೆ ಕ್ಲಿಯರ್ ಕವರ್ ಫಾರ್ ಬೀಮ್ ಬಂದ್ಬಿಟ್ಟು 25 mm, ಸೊ 25 mm ಕೊಡ್ತಿದ್ದೀನಿ. ಇಲ್ಲಿ ಎಫೆಕ್ಟಿವ್ ಡೆಪ್ತ್ ತೋರಿಸ್ತಿದೆ 455 mm ಅಂತ. ದೆನ್ ಕಾಂಕ್ರೀಟ್ ಬಂದ್ಬಿಟ್ಟು 20 ನ್ಯೂಟನ್ ಪರ್ mm ಸ್ಕ್ವೇರ್ ಇರಲಿ. ನಿಮ್ಗೆ ಬೇಕಿದ್ರೆ ಡ್ರಾಪ್ ಡೌನ್ ಬಾಕ್ಸ್ ಇಂದ 15, 20, 25, 30 ಕೂಡ ಇಲ್ಲಿದೆ, ಅದನ್ನ ಚೇಂಜ್ ಮಾಡ್ಕೋಬಹುದು. ಸ್ಟೀಲ್ ಬಂದ್ಬಿಟ್ಟು FE 415, ದಟ್ ಮೀನ್ಸ್ 415 MPa, 415 ನ್ಯೂಟನ್ ಪರ್ mm ಸ್ಕ್ವೇರ್ ಅಂತ ಕೂಡ ನೀವು ಹೇಳ್ಬಹುದು. ಮೂಮೆಂಟ 123 ಕೊಟ್ಟಿದ್ದಾರೆ, ನಾನೇನ್ ಮಾಡ್ತೀನಿ 120 ಅಥವಾ 110 ಅಂತ ಕೊಡ್ತೀನಿ, ಓಕೆನಾ. ನೀವು ಇಲ್ಲಿ ನೋಡ್ಬೋದು, MU/BD ಸ್ಕ್ವೇರ್ 1.78 ಬಂದಿದೆ, XU ಮ್ಯಾಕ್ಸ್ ಬಂದು 218 ಬಂದಿದೆ, MU ಲಿಮಿಟ್ ಬಂದು 171 ಬಂದಿದೆ, ದೆನ್ MU ಲಿಮಿಟ್ ಬೈ BD ಸ್ಕ್ವೇರ್ ಬಂದು 2.76 ಬಂದಿದೆ. ಬೀಮ್ ಈಸ್ ಡಿಸೈನ್ಡ್ ಆಸ್ ಎ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅಂತ ಬಂದಿದೆ. ಇಲ್ಲಿ ನಾವು ಪುಟ್ ಮಾಡಿರೋ ಡೇಟಾ ಪ್ರಕಾರ ಇದು ಏನಾಗಿರುತ್ತೆ, ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅಂತ ಅದೇ ತೋರಿಸ್ತಿದೆ. ಇಫ್ ನೀವೇನನ್ನ ಡೇಟಾ ಪುಟ್ ಮಾಡಿದ ಪ್ರಕಾರ ಇದು ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಆಗಿದ್ರೆ ಇಲ್ಲಿ ಬೀಮ್ ಈಸ್ ಡಿಸೈನ್ಡ್ ಆಸ್ ಎ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅಂತ ಕೂಡ ತೋರಿಸುತ್ತೆ. ಏರಿಯಾ ಆಫ್ ಸ್ಟೀಲ್ ಇದೆ, ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಎಷ್ಟಿದೆ ಮತ್ತು ಕಂಪ್ರೆಷನ್ ಎಷ್ಟಿದೆ ತೋರಿಸುತ್ತೆ. ಯಾಸ್ ಇಟ್ಸ್ ಅ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅಲ್ವಾ, ದಿಸ್ ಈಸ್ ಅ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಇದೆ ಅಲ್ವಾ ಇದು. ಸೊ ಹಂಗಾಗಿ ಇಲ್ಲಿ ಏನಾಗಿರುತ್ತೆ, ದಿಸ್ ಈಸ್ ಅ ಓನ್ಲಿ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಮಾತ್ರ ಪ್ರೊವೈಡ್ ಮಾಡ್ತೀವಿ, ಕಂಪ್ರೆಷನ್ ರಿಇನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಲ್ಲ. ಸೊ ನಾವು ಕಂಪ್ರೆಷನ್ ರಿಇನ್ಫೋರ್ಸ್ಮೆಂಟ್ ನ ಪ್ರೊವೈಡ್ ಮಾಡಂಗಿಲ್ಲ, ಹಾಗಾಗಿ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಮಾತ್ರ ಅದು ತೋರಿಸ್ತಿದೆ. ಇದೇನಾದ್ರೂ ಡಬ್ಲಿ ರಿಇನ್ಫೋರ್ಸ್ಮೆಂಟ್ ಆಗಿದ್ರೆ ಅಲ್ಲಿ ನಿಮ್ಗೆ ಏನಾಗಿರೋದು, ಕಂಪ್ರೆಷನ್ ಮತ್ತು ಟೆನ್ಷನ್ ಎರಡು ರಿಇನ್ಫೋರ್ಸ್ಮೆಂಟ್ ಕೂಡ ತೋರಿಸಿರೋದು. ಇಲ್ಲಿ ನೋಡಿ, ಪರ್ಸೆಂಟೇಜ್ 0.556% ಬಂದಿದೆ ರಿಇನ್ಫೋರ್ಸ್ಮೆಂಟ್. ಏರಿಯಾ ಆಫ್ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಬಂದು 758 ಸ್ಕ್ವೇರ್ mm ಬಂದಿದೆ, ಓಕೆನಾ. ಫೈನ್. ಇಲ್ಲಿ ಡೀಟೇಲ್ ಆಗಿ ಕೂಡ ಮೆನ್ಷನ್ ಮಾಡಿದೆ, ರೆಫರ್ ಟೇಬಲ್ 2 ಆಫ್ SP ಸೆಕ್ಷನ್ ಪೇಜ್ ನಂಬರ್ 48 ಅಂತ. ನೀವು ಮ್ಯಾನ್ಯುವಲಿ ಡಿಸೈನ್ ಮಾಡ್ತಿದ್ರೆ ಅಲ್ಲಿ ಹೋಗ್ಬಿಟ್ಟು ಅದನ್ನ ರೆಫರ್ ಕೂಡ ಮಾಡ್ಬೋದು ಆಗಿರತ್ತೆ, ಓಕೆ. ಅದಾದ್ಮೇಲೆ ಟೆನ್ಷನ್ ರಿಇನ್ಫೋರ್ಸ್ಮೆಂಟ್ ಅಲ್ಲಿ 25 mm ಡಯಾ ಬಾರ್ಸ್ನ ನಂಬರ್ ಆಫ್ 2 ಕೊಟ್ಟರೆ ಎಷ್ಟಾಗುತ್ತೆ, ದೆನ್ ಲೇಯರ್ 2 ಅಲ್ಲಿ 16 ಕೊಟ್ಟರೆ ಎಷ್ಟಾಗುತ್ತೆ. ನೀವು ಇದನ್ನು ಬೇಕಿದ್ರೆ ಎಡಿಟ್ ಕೂಡ ಮಾಡ್ಕೋಬಹುದು. ಈಗ ನನಗೆ ಲೇಯರ್ 1 ಅಲ್ಲಿ 25 ಬೇಡ, 16ಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ದೀನಿ.
ಸೊ ನಾನು 16 ಪ್ರೊವೈಡ್ ಮಾಡ್ತಿದ್ದೀನಿ. ದೆನ್ ಲೇಯರ್ 2 ಅಲ್ಲಿ ನಾನು 12ಗೆ ರಿಸ್ಟ್ರಿಕ್ಟ್ ಮಾಡ್ತಿದ್ದೀನಿ. ಸೊ ಅವಾಗ ಕೂಡ ಏನಾಗುತ್ತೆ, ಟೋಟಲ್ ರಿಎನ್ಫೋರ್ಸ್ಮೆಂಟ್ ಎಷ್ಟೆಷ್ಟು ನಂಬರ್ ಆಫ್ ಬಾರ್ಸ್ ಕೂಡ ನಾನು ಹಾಕೋಬಹುದು ಇಲ್ಲಿ. ನೋಡಿ ಇಲ್ಲಿ ಪ್ರೊವೈಡೆಡ್ ಸ್ಟೀಲ್ ಈಸ್ ಇನ್ಸಫಿಷಿಯಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ನಾನು 16 ಮತ್ತೆ 12 ಎರಡೆರಡು ಬಾರ್ ಹಾಕ್ಸಿದ್ದೀನಿ. ಸೊ ಇನ್ಸಫಿಷಿಯಂಟ್ ಆಗಿದೆ. ಈಗ 4 ಹಾಕ್ತೀನಿ. ಸೊ ಪ್ರೊವೈಡೆಡ್ ಸ್ಟೀಲ್ ಈಸ್ ಓಕೆ. ನಮ್ಗೆ ಎಷ್ಟಿದೆ ಏರಿಯಾ ಆಫ್ ಸ್ಟೀಲ್ ಬಂದು 749 mm² ಇದೆ ಅಲ್ವಾ. ಸೊ ಎರಡು ಸೇರಿದ್ರೆ ಅದಕ್ಕಿಂತ ಜಾಸ್ತಿ ಆಗ್ಬೇಕು. ಓಕೆನಾ. ಈಗ ನೋಡಿದ್ದೇನೆ ನಾನು 1 ಮಾಡ್ತೀನಿ. ಇವಾಗ ಕೂಡ ಬರ್ತಿದೆ. ಇಲ್ಲಿ ಏನೂ ಇಲ್ಲ ಲೇಯರ್ 3 ಅಲ್ಲಿ. ಸೊ 0 ಮಾಡಿದ್ದೀನಿ. ಇಲ್ಲಿ ನಾನೀಗ 3 ಮಾಡ್ತೀನಿ. ಇವಾಗ ಇನ್ಸಫಿಷಿಯಂಟ್ ಆಗ್ತಿದೆ. ಸೊ 716 mm² ಆಯ್ತು. ಇಲ್ಲಿರೋದು 749 mm². ಸೊ ಅಟ್ಲೀಸ್ಟ್ ಎಷ್ಟಾಗ್ಬೇಕು ಇಲ್ಲಿ 2 ಹಾಕಿದ್ರೆ ಎಷ್ಟಾಗುತ್ತೆ? ದಿಸ್ ಈಸ್ ಓಕೆ. ಬಟ್ 16 mm 3 ನಂಬರ್ಸ್ ಆಗುತ್ತೆ. ಇದನ್ನ ತೆಗೆದು 4 ನಂಬರ್ಸ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಓಕೆನಾ. ಇಲ್ಲಿ 3 ನಂಬರ್ಸ್ ಆಫ್ 16 and 2 ನಂಬರ್ಸ್ ಆಫ್ 12 mm ಹಾಕಿದ್ರೆ ಇಟ್ಸ್ ಅ ನಿಯರ್ ಟು ರಿಕ್ವೈರ್ಡ್ ಏರಿಯಾ ಆಫ್ ಸ್ಟೀಲ್. ಆಫ್ಟರ್ ದಟ್ ಕಂಪ್ರೆಷನ್ ರಿಎನ್ಫೋರ್ಸ್ಮೆಂಟ್, ನಮ್ಗೇನು ಕಂಪ್ರೆಷನ್ ರಿಎನ್ಫೋರ್ಸ್ಮೆಂಟ್ ಬೇಕಿಲ್ಲ. ಸೊ ಈ ವ್ಯಾಲ್ಯೂ ಏನು ತೋರಿಸ್ತಿಲ್ಲ. ಶಿಯರ್ ಫೋರ್ಸ್ 200 kN ಅಂತ ಕೊಟ್ಟಿದ್ದಾರೆ. ಸೊ ನಾನು ಇದನ್ನ ಏನ್ ಮಾಡ್ತೀನಿ, 180ಗೆ ಹಾಕ್ತೀನಿ. 180 kN. ಸೊ ಟೋ ಸಿ ಮ್ಯಾಕ್ಸ್ ಈಸ್ 2.8, ಟು ಸಿ ಈಸ್ 0.521 ಬಂದಿದೆ. ಸೊ ಇಟ್ಸ್ ಅ ಸೇಫ್. ಸೆಕ್ಷನ್ ಡೈಮೆನ್ಷನ್ಸ್ ಆರ್ ಓಕೆ. ದೆನ್ ಶಿಯರ್ ರಿಎನ್ಫೋರ್ಸ್ಮೆಂಟ್ಸ್ ಆರ್ ರಿಕ್ವೈರ್ಡ್ ಅಂತ ಹೇಳಿದ್ದಾರೆ. ದಟ್ ಮೀನ್ಸ್ ಸ್ಟಿರಪ್ಸ್ ನಾವು ಏನ್ ಮಾಡ್ಬೇಕು, ಪ್ರೊವೈಡ್ ಮಾಡಬೇಕು. ಇಲ್ಲಿ 2 ಲೆಗ್ಡ್ 4 ಲೆಗ್ಡ್ ಯಾವ್ದು ಅಥವಾ 6 ಲೆಗ್ಡ್ ನಿಮ್ಗೆ ಯಾವ್ದು ಬೇಕಾದ್ರೆ ಚೂಸ್ ಮಾಡಬೇಕು. ಜನರಲಿ ಫಾರ್ ಸ್ಮಾಲ್ ಸ್ಟ್ರಕ್ಚರ್ಸ್ 2 ಲೆಗ್ಡ್ ನಾವು ಯೂಸ್ ಮಾಡ್ತೀವಿ. 2 ಲೆಗ್ಡ್ ಅಂಡ್ ಸ್ಟಿರಪ್ಸ್ ಆಲ್ವೇಸ್ ಫಾರ್ 8 mm ಇರುತ್ತೆ. ನಾವು 10-12 mm ನ ಹಾಕೊಂಡ್ರೆ ಏನಾಗುತ್ತೆ, ಡೇ ಆಫ್ ದ ಸ್ಟಿರಪ್ಸ್ ದೊಡ್ಡದಾಗಿರುತ್ತೆ. ಸೊ ಬಾರ್ ಬೆಂಡ್ ಮಾಡಕ್ಕೆ ಕಷ್ಟ ಆಗೋದ್ರಿಂದ 8 mm 6 mm ಪ್ರಿಫರ್ ಮಾಡ್ತೀವಿ. ಆಸ್ ಆಫ್ ನೋ 8 mm ಜನರಲಿ ಪ್ರಿಫರ್ ಮಾಡ್ತಾರೆ. ಸ್ಪೇಸಿಂಗ್ ಬಂದ್ಬಿಟ್ಟು ಎಷ್ಟು ಬಂತ 154 ಅದು ತಾನೇ ಬಂದಿರುತ್ತೆ. ಅದಾದ್ಮೇಲೆ ಉಳಿದಿರೋದು ಏನಿದೆ, ಇಲ್ಲಿ ಸ್ಟೀಲ್ ಕ್ಯಾಲ್ಕುಲೇಷನ್ ಇದೆ. ಇಲ್ಲಿ ನಾವೇನು ಮಾಡೋದಿಲ್ಲ ಸ್ಟೀಲ್ ಕ್ಯಾಲ್ಕುಲೇಷನ್. ಅದೇ ಏನಾಗಿರುತ್ತೆ, ಸ್ಟೀಲ್ ಕ್ಯಾಲ್ಕುಲೇಷನ್ ಜನರೇಟ್ ಮಾಡ್ಬಿಟ್ಟು ನಿಮ್ಗೆ ಏನ್ ಮಾಡಿರುತ್ತೆ ಕೊಟ್ಟಿರುತ್ತೆ. ದೆನ್ ಶಿಯರ್ ಕ್ಯಾಲ್ಕುಲೇಷನ್ ಕೂಡ ಅದೇ ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಏನಾಗಿರುತ್ತೆ ಶೀಟ್ನ ಜನರೇಟ್ ಮಾಡಿ ಕೊಟ್ಟಿರುತ್ತೆ. ಓಕೆನಾ. ಇದು ಬಿಟ್ಟು ಇದರಲ್ಲಿ ಇನ್ನೇನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ನೀವೇನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಾನು ಅದನ್ನ ಇಮಿಡಿಯೇಟ್ ಆಗಿ ಸಾಲ್ವ್ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಸ್ಪೆಷಲಿ ಸ್ಟೂಡೆಂಟ್ಸ್ ಇರೋರ್ಗೆ ಬೀಮ್ ಡಿಸೈನ್ ಈ ತರ ಮಾಡೋದನ್ನ ನೋಡಿರಲ್ಲ, ಅವ್ರಿಗೆ ಗೊತ್ತಿರಲ್ಲ. ಬಟ್ ಇಂಡಸ್ಟ್ರಿ ಓರಿಯೆಂಟೆಡ್ ಅಲ್ಲಿ ವರ್ಕ್ ಮಾಡೋರಿಗೆ ಗೊತ್ತಿರುತ್ತೆ. ಆಕ್ಚುಲಿ ಇಂಡಸ್ಟ್ರಿ ಒಳಗೆ ವರ್ಕ್ ಮಾಡೋರು, ಆನ್ ಫೀಲ್ಡ್ ವರ್ಕ್ ಮಾಡೋರು, ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಎಲ್ಲ ಈ ತರ ಎಕ್ಸೆಲ್ ಶೀಟ್ ಇಟ್ಕೊಂಡ್ಬಿಟ್ಟನೆ ಡಿಸೈನ್ ಮಾಡ್ತಾರೆ. ವಿತೌಟ್ ಎಕ್ಸೆಲ್ ಶೀಟ್ ನಾವು ಸ್ಟೂಡೆಂಟ್ಸ್ ಇರಬೇಕಾದ್ರೆ ಯಾವ ತರ ಮ್ಯಾನ್ಯುವಲ್ ಕ್ಯಾಲ್ಕುಲೇಟ್ ಮಾಡ್ತಿದ್ವಿ ಆ ತರ ಮಾಡಕ್ ಆಗಲ್ಲ ಯಾವುದೇ ಕಂಪ್ನಿಗೆ ಹೋದ್ರೆ. ಸೊ ರೆಡಿಮೇಡ್ ಎಲ್ಲ ಎಕ್ಸೆಲ್ ಶೀಟ್ ಅಲ್ಲಿ ಇರುತ್ತೆ. ಜಸ್ಟ್ ನಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ಡೇಟಾನ ಪುಟ್ ಮಾಡಿದ್ರೆ ಅದು ಸೇಫ್ ಇದೇನಾ ಇಲ್ವಾ, ಸಿಂಗಲ್ ರಿಎನ್ಫೋರ್ಸ್, ಡಬಲ್ ರಿಎನ್ಫೋರ್ಸ್ಮೆಂಟ್ ಇದೆಲ್ಲಾನು ಕೂಡ ಅಂಡ್ ಸ್ಟೀಲ್ ರಿಎನ್ಫೋರ್ಸ್ಮೆಂಟ್ಸ್ ಎಷ್ಟು ಬೇಕಾ ಅದೆಲ್ಲಾನು ಕೂಡ ಅದೇನ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಓಕೆ. ದೆನ್ ಸ್ಟೂಡೆಂಟ್ಸ್ ಇರೋರು ಈ ತರ ಎಕ್ಸೆಲ್ ಶೀಟ್ನ ರೆಡಿ ಮಾಡಿ ನೀವೇ ರೆಡಿ ಮಾಡೋಕ್ಕೆ ಟ್ರೈ ಮಾಡಿ. ಅಂದರೆ ನಿಮ್ಗೆ ಇದು ಯೂಸ್ ಆಗುತ್ತೆ. ನಿಮಗೆ ಈ ಎಕ್ಸೆಲ್ ಶೀಟ್ ಏನಾದರೂ ಬೇಕಿದ್ರೆ ಫಾರ್ ಯುವರ್ ರೆಫರೆನ್ಸ್ಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ಎಕ್ಸೆಲ್ ಶೀಟ್ನ ನಾನು ನಿಮಗೆ ಪ್ರೊವೈಡ್ ಕೂಡ ಮಾಡ್ತಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಬೇಕಿದ್ರೆ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬೋದಾಗಿರುತ್ತೆ. ಓಕೆ, ಥ್ಯಾಂಕ್ ಯು.